ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು ಕ್ಯಾಡೋ ಲೇಕ್. ಈ ಒಂದು ಮೂವಿ ಥ್ರಿಲ್ಲರ್ ಮತ್ತು ಮಿಸ್ಟ್ರಿ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ, ಪ್ಯಾರಿಸ್ ಎಂಬುವಂತ ವ್ಯಕ್ತಿ ತನ್ನ ತಾಯಿ ಜೊತೆ ಒಂದು ಲೇಕ್ ನಲ್ಲಿ ಮುಳುಗ್ತಿರ್ತಾನೆ ಅಂತ. ಆ ವ್ಯಕ್ತಿಗೆ ಎಚ್ಚರ ಆದಾಗ ತನ್ನ ತಾಯಿನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಗೆಳೆಯರ, ತನ್ನ ತಾಯಿನ ತಾನು ಕಾಪಾಡೋದಕ್ಕೆ ಆಗೋದೇ ಇಲ್ಲ. ಇದಾದ ಕೆಲವು ವರ್ಷಗಳ ನಂತರ ಪ್ಯಾರಿಸ್ ಅದೇ ಒಂದು ಲೇಕ್ ನಲ್ಲೇ ಪೈಪ್ಗಳನ್ನ ಸರಿ ಮಾಡುವಂತಹ ಕೆಲಸನ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಪ್ಯಾರಿಸ್ಗೆ ಸುಂದರವಾದ ಪ್ರೇಯಸಿ ಕೂಡ ಇರ್ತಾಳೆ. ಆದ್ರೆ ಪ್ಯಾರಿಸ್ ಯಾವಾಗ್ಲೂ ತನ್ನ ತಾಯಿನ ಕಾಪಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಕಾರಣನ ಹುಡುಕ್ತಾನೆ ಇರ್ತಾನೆ. ಇದು ಪ್ರೇಯಸಿಗೆ ಇಷ್ಟ ಆಗೋದಿಲ್ಲ. ಇದೇ ಕಾರಣಕ್ಕೆ ಅವರಿಬ್ಬರಲ್ಲೇ ಮನಸ್ತಾಪ ಆಗಿ ಜಗಳಾಗಿ ಬೇರೆ ಆಗ್ತಾರೆ. ಇದಾದ ನಂತರ ನಾವು ಬೇರೆ ಒಂದು ಸ್ಟೋರಿನ ನೋಡ್ತೇವೆ. ಆಲಿ ತನ್ನ ಸ್ಟೆಪ್ ಸಿಸ್ಟರ್ ಆದ ಆನಾನ ಕರ್ಕೊಂಡು ತನ್ನ ತಾಯಿ ಮನೆಗೆ ಹೋಗ್ತಾಳೆ. ತಾಯಿ ಹತ್ರ ಹೋಗಿ, ನಾನೊಂದು ಸ್ಕೂಲ್ಗೆ ಸೇರ್ತಿದ್ದೀನಿ, ತಂದೆಯ ಸಿಗ್ನೇಚರ್ ಬೇಕು, ಆದ್ರೆ ತಂದೆ ಇಲ್ದಿರೋ ಕಾರಣಕ್ಕೆ ಅಟ್ಲೀಸ್ಟ್ ಅವರ ಡೆತ್ ಸರ್ಟಿಫಿಕೇಟ್ ಆದ್ರೂ ಕೊಡಿ ಅಂತ ಆಲಿ ತನ್ನ ತಾಯಿ ಹತ್ರ ಕೇಳ್ಕೊಂತಾಳೆ. ಆದ್ರೆ ಇಲ್ಲಿ ಆಲಿಯ ತಾಯಿ ಹೇಳ್ತಾಳೆ, ಡ್ಯಾನಿಯಲ್ನ ಸೈನ್ ತಗೋ ಅಂತ. ಇಲ್ಲಿ ಡ್ಯಾನಿಯಲ್ ಬೇರೆ ಯಾರು ಅಲ್ಲ, ಆಲಿಯ ಸ್ಟೆಪ್ ಫಾದರ್. ಆದ್ರೆ ಆಲಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇದಾದ ಕೆಲವು ಗಂಟೆಗಳಾದ ನಂತರ ನಾವು ನೋಡ್ತೇವೆ, ಆಲಿ ತನ್ನ ತಂದೆಯ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಸರ್ಚ್ ಮಾಡ್ತಿರ್ತಾಳೆ ಅಂತ. ಅದೇ ಸಮಯಕ್ಕೆ ಆಲಿಯ ತಾಯಿ ಮತ್ತೆ ಡ್ಯಾನಿಯಲ್ ಕೂಡ ಆ ಜಾಗಕ್ಕೆ ಬರ್ತಾರೆ. ಆಲಿಯ ತಾಯಿ ಆಲಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಇದನ್ನ ಕೇಳಿ ಆಲಿಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ತನ್ನ ಸ್ನೇಹಿತಳಾದ ಕ್ಲೇರ್ನ ಮನೆಗೆ ಹೋಗ್ತಾಳೆ. ಈ ಒಂದು ಸೀನ್ ಆದ್ಮೇಲೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಲಿಗೆ ಒಂದು ಕಾಲ್ ಬರುತ್ತೆ. ಅದೇನು ಅಂದ್ರೆ ಆನಾ ಕಾಣಿಸ್ತಿಲ್ಲ ಅಂತ. ಅಷ್ಟೇ ಅಲ್ಲದೆ ಅಲ್ಲಿದ್ದ ಒಂದು ಬೋಟ್ ಕೂಡ ಕಾಣಿಸ್ತಿಲ್ಲ ಅಂತ. ಇದನ್ನ ಕೇಳಿ ಆಲಿಗೆ ತುಂಬಾನೇ ಗಾಬರಿ ಆಗುತ್ತೆ. ಬೋಟ್ ನ ತಗೊಂಡು ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಿ ಬೋಟ್ ನ ಕಟ್ಟಿ ಮನೆ ಒಳಗಡೆ ಹೋಗಿ ಆನಾ ಬಗ್ಗೆ ವಿಚಾರಿಸ್ತಿರುವಾಗ ಡ್ಯಾನಿಯಲ್ ಬಂದು ಬೋಟ್ ಎಲ್ಲಿ ಅಂತ ಕೇಳ್ತಾನೆ. ಆಲಿ ಅಲ್ಲೇ ಇದೆಯಲ್ಲ ಅಂತ ತೋರಿಸಿದಾಗ ಅಲ್ಲಿ ಬೋಟ್ ಇರೋದಿಲ್ಲ. ಇದನ್ನ ನೋಡಿ ಆಲಿಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಡ್ಯಾನಿಯಲ್ಗೆ ಆಲಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ಡ್ಯಾನಿಯಲ್ ತನ್ನ ಮಗಳಾದ ಆನನ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಆನನ ಪತ್ತೆ ಹಚ್ಚೋದಕ್ಕೆ ಲೇಕ್ ನಲ್ಲಿ ಸುಮಾರು ಬೋಟ್ಗಳು ಕೂಡ ಬಿಡ್ತಾರೆ. ಗೆಳೆಯರ, ಆನಾ ಕಾಣೆಯಾಗಿದ್ದಾದ್ರೂ ಹೇಗೆ, ಪ್ಯಾರಿಸ್ನ ತಾಯಿ ಸತ್ತಿದ್ದಾದ್ರೂ ಹೇಗೆ? ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ನೋಡಿ, ಆ ಲೇಕ್ ನಲ್ಲಿ ಆಗ್ತಿರುವಂತಹ ವಿಚಿತ್ರ ಘಟನೆಗಳು ನಿಮ್ಗೆ ಗೊತ್ತಾಗುತ್ತೆ. ಮೂವಿಯ ಸ್ಟಾರ್ಟಿಂಗ್ ಇಂದ ಬರುವಂತ ಪ್ರಶ್ನೆಗಳಿಗೆ, ಕನ್ಫ್ಯೂಷನ್ಸ್ ಗಳಿಗೆ ಮೂವಿಯ ಲಾಸ್ಟ್ ಎಂಡಿಂಗ್ ಸೀನ್ ನಿಮ್ಗೆ ಉತ್ತರ ಕೊಡುತ್ತೆ. ಈ ಒಂದು ಮೂವಿ ಟೈಮ್ ಟ್ರಾವೆಲ್ ಮೇಲೆ ಬೇಸ್ ಆಗಿದೆ. ಇದೇ ಕಾರಣಕ್ಕೆ ಈ ಒಂದು ಮೂವಿನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೂವಿನ ಕಂಪ್ಲೀಟ್ ಆಗಿ ಒಂದೇ ಸಮಯದಲ್ಲಿ ನೋಡ್ಬೇಕು. ಸೊ ಗೆಳೆಯರ, ಈ ಒಂದು ಮೂವಿ ತುಂಬಾನೇ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಮೂವಿಲಿ ಯಾವುದೇ ಅಡಲ್ಟ್ ಸೀನ್ಸ್ ಇಲ್ಲ. ಇದೇ ಕಾರಣಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಆರಾಮಾಗಿ ನೋಡ್ಬೋದು. ಗೆಳೆಯರ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.